ಸ್ನೇಹಿತರೆ ನಮಸ್ತೆ. ನೋಡಿ, ಇವತ್ತು ಯಾವುದೋ ಒಂದು ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಕ್ಲೈಂಟ್ಸ್ ಏನ್ ಮಾಡಿದ್ದಾರೆ, ಸೈಟ್ಸ್ ಗಳನ್ನ ತಗೊಂಡಿದ್ದಾರೆ. ಈ ತಗೊಂಡಂತ ಸಂದರ್ಭದಲ್ಲಿ ನೋಡಿ, ನಾನು ಸಾವಿರ ಬಾರಿ ನಿಮ್ಗೆ ಸಾರ್ವಜನಿಕರಿಗೆ ಹೇಳ್ತಾನೆ ಇರ್ತೀನಿ, ರೆವಿನ್ಯೂ ಲ್ಯಾಂಡ್ಸ್ ಗಳಲ್ಲಿ ಸೈಟ್ ಗಳನ್ನ ತಗೊಳ್ಬೇಡಿ. ಅಕಸ್ಮಾತ್ ತಗೊಂಡ್ರು ಸಹ ಇಮಿಡಿಯೇಟ್ ನೀವು ಜಾಗದ ಹತ್ರ ಹೋಗ್ಬಿಟ್ಟು ನೀವು ಒಂದು ಮನೆಯನ್ನ ತಗೊಳ್ಳಿ, ಸ್ವಾಧೀನಕ್ಕೆ ತಗೊಳ್ಳಿ. ಒಂದು ಮನೆ ಕಟ್ಸ್ಕೊಂಡು ಕರೆಂಟ್ ಬಿಲ್ ಅನ್ನು ಎಳಿಸ್ಕೊಂಡಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಸ್ವಾಧೀನಕ್ಕೆ ಇದೀವಿ ಅನ್ನೋದು ಒಂದು ಕಾನೂನುಬದ್ಧವಾದ ದಾಖಲೆ ಆಗ್ತದೆ. ನೋಡಿ, ನಾವಿವತ್ತು ಇಡೀ ಜನತೆ ದಯಮಾಡಿ ನೀವು ನೋಡಿ, ಸಾರ್ವಜನಿಕರಿಗೂ ಶೇರ್ ಮಾಡಿ ಈ ವಿಡಿಯೋಗಳನ್ನ, ಕಾನೂನಲ್ಲಿ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಇವತ್ತು ಇದೊಂದು ಜಾಗದ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕದ ಸಮಸ್ಯೆ ಇದು. ಎಲ್ಲೆಲ್ಲಿ ನೀವು ಸೈಟ್ ಗಳನ್ನ ತಗೊಳ್ಬಿಡ್ತೀರಾ. ಈಗ ನೋಡಿ, ಪಾಪ ಒಂದ್ 5 ಜನ 72-80 ವರ್ಷ ವಯಸ್ಸಾಗಿದೆ ಹೆಣ್ಮಕ್ಳು ಎಲ್ಲೋ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಿ ಒಂದೊಳ್ಳೆ ದುಡ್ಡನ್ನ ಕೊಟ್ಟು ಜಾಗವನ್ನ ಖರೀದಿ ಮಾಡ್ಬಿಟ್ಟಿದ್ದಾರೆ. ಈ ಜಾಗ ಖರೀದಿ ಮಾಡಿದಂತ ಜಾಗದಲ್ಲಿ ನಾವಿರೋದು. ಈಗ ಏನಾಗುತ್ತೆ ಸಮಸ್ಯೆ, ಯಾರೋ ಹಳೆ ಲ್ಯಾಂಡ್ ಲಾರ್ಡ್ಸ್ ಬರ್ತಾರೆ, ಜಾಗ ನಮ್ದು ಅಂತ ಬರ್ತಾರೆ, ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ ಬರ್ತಾರೆ. ಆಗ ನೀವೇನಾಗುತ್ತೆ, ಸಿವಿಲ್ ಲಿಟಿಗೇಷನ್ ನಾವು ಸಾಮಾನ್ಯವಾಗಿ ಹೇಳೋದಕ್ಕೆ ಬರಲ್ಲ. ನೀವೇನಾದ್ರು ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಅದರದೇ ಆದಂತ ಟ್ರಯಲ್ ಇರುತ್ತೆ. 8 ವರ್ಷ, 10 ವರ್ಷ, 12 ವರ್ಷ ಈ ತರ ಟ್ರಯಲ್ ಪಾಸ್ ಆಗ್ಬಿಡುತ್ತೆ. ಆದ್ರೆ ನೀವು ಕಾನೂನುಬದ್ಧವಾಗಿ ಈ ಜಾಗಗಳನ್ನ ತಗೊಂಡ ಮೇಲೆ ನಿಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಈಗ ಪಾಪ ಅವ್ರು ಯಾರೋ ಮನೆ ಕಟ್ಟಬೇಕು, ಲೋನ್ ಹಾಕಿಸ್ಕೋಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಬಂದ್ರೆ ಜಾಗನೇ ಇಲ್ಲ. ಜಾಗದ ಹತ್ರ ಬಂದ್ರೆ ಅವ್ರೊಂದ್ ಗಲಾಟೆ, ಇವ್ರೊಂದ್ ಗಲಾಟೆ. ಬಟ್ ನಿಮ್ಗೆ ಸೈಟ್ ಅನ್ನ ತಗೊಂಡಾಗ ಮನೆ ಕಟ್ಸ್ಕೋಬೇಕು ಅನ್ನೋ ಹಿತಾಸಕ್ತಿ ಇರೋರು ನ್ಯಾಯಕ್ಕೋಸ್ಕರ ಎಲ್ಲಿ ಹೋಗ್ಬೇಕಾಗ್ತದೆ? ಈಗ ಕೋರ್ಟ್ಗೆ ಹೋಗಿದೀವಿ, ಕೋರ್ಟ್ಗೆ ಹೋಗೋದು ಬರೋ ಲೇಟ್ ಆಗುತ್ತೆ. ಸರ್ವೇ ಸಾಮಾನ್ಯ ವಾಸ್ತವವಾಗಿ ನಾನು ಹೇಳ್ಬೇಕು ಅಂದ್ರೆ ಒಂದು ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ ಕೋರ್ಟಲ್ಲಿ. ಬಟ್ ಈಗ ಜಾಗ ತಗೊಂಡಿರೋರ ನೋವನ್ನ ಕೇಳುವಂತವ್ರು ಯಾರು? ಸ್ನೇಹಿತರೆ, ಹಾಗಾಗಿ ಹೇಳೋದು, ಈಗ ನಾವು BBMP ವ್ಯಾಪ್ತಿನಲ್ಲಿ ಏನಾಗುತ್ತೆ, ನಾನು ವಿವರವಾಗಿ ಹೇಳ್ತೀನಿ ಕೇಳಿ. ಈಗ BBMP ವ್ಯಾಪ್ತಿನಲ್ಲಿ ಏನಾಗುತ್ತೆ, ನಿಮ್ಗೆ ಯಾರು ನಮ್ದು ಅಂತ ಜಾಗಗಳನ್ನ ನಮ್ದು ಅಂತ ಕಬಳಿಕೆ ಮಾಡಕ್ ಬರ್ಬೋದು, ಅಥವಾ ಜಾಗ ನಮ್ದು ಅಂತ ಬಂದ್ಬಿಡ್ತಾರೆ. ನೀವೊಂದು 20-30 ವರ್ಷ ಸೇಲ್ರಿ ಇಟ್ಕೊಂಡಿರ್ತೀರ, ನಮ್ದು ರೌಡಿಸಮ್, ಗುಂಡಾಗಿರಿ, ಜನಗಳ ಕರ್ಕೊಬರೋದು, ಇವೆಲ್ಲ ಆಗೇ ಆಗ್ತದೆ. ಈಗ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ, ನೀವು ಡೈರೆಕ್ಟ್ ಇನ್ಸ್ಪೆಕ್ಟರ್ ಸ್ಟೇಷನ್ ಅಲ್ಲಿ ಕರೆಕ್ಟ್ ಆಗಿದ್ದು, ನಿಮ್ಗೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ನೋಡಿ ಕರೆಕ್ಟ್ ಆಗಿದ್ರೆ ಮಾಡ್ತಾರೆ ಅಷ್ಟೇ. ಇನ್ನಾಂದ್ರೆ ನಿಮ್ದೇನೇ ಇದು ಡಾಕ್ಯುಮೆಂಟ್ಸ್ ತಗೊಂಡು ಡೈರೆಕ್ಟ್ DCP ಆಫೀಸ್ಗೆ ಹೋಗಿ, DCP ಆಫೀಸಲ್ಲಿ ಏನ್ ನಮ್ಮ DCP ಇರ್ತಾರೆ, ನಮ್ಮ ಕಮಿಷನರ್ ಇರ್ತಾರೆ, ಅವ್ರ ಹತ್ರ ಇನ್ಫ್ಲೂಯೆನ್ಸ್, ರೌಡಿಸಮ್, ಗುಂಡಾಗಿರಿ ಇವೆಲ್ಲ ನಡೆಯಲ್ಲ. ಈಗ ಏನಾಗುತ್ತೆ, ಒಂದು 3 ತಿಂಗಳಿಂದ ಯಾವಾಗ ರೆವಿನ್ಯೂ ಲೇವರ್ಸ್ ಅನ್ನ ಸ್ಟಾಪ್ ಮಾಡಿದ್ರು, ಯಾರೇ ಒಬ್ಬ ವ್ಯಕ್ತಿ ನಿಮ್ಮದಂತ ಹೆಸರಲ್ಲಿ ಸೇಲ್ ಡೀಡ್ ಇದ್ದ ನಂತರ ಯಾರೇ ಒಬ್ಬ ಬಂದು ಗೂಂಡಾಗಿರಿ ಮಾಡಿದ್ರೆ ಡೈರೆಕ್ಟ್ ಗೂಂಡಾ ಹಾಕ್ತಾರೆ. ಈಗ ಆಮೇಲೆ ಕಾನೂನನ್ನ ತಿಳ್ಕೊಂಡಿರ್ಬೇಕು ನೀವು. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಲೋಕಲ್ ಅಲ್ಲಿ ಸ್ಟೇಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಾಪ ಡಿಪಾರ್ಟ್ಮೆಂಟ್ ಅವರು ಸಿವಿಲ್ ಸೂಟ್ಸ್ ಅಂತ ಅವರು ತಗೊಳ್ಳೋದಿಲ್ಲ. ಅದು ಅವರ ಜವಾಬ್ದಾರಿ. ಅದು ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಏನ್ ಬರ್ತದೆ ಆ ಪ್ರಕಾರವಾಗಿ ಅವ್ರು ಕೆಲಸ ಮಾಡ್ತಾರೆ. ನೀವು ಯಾವುದೇ ಒಂದು ಸೈಟ್ ಲಿಟಿಗೇಷನ್ ಆದಂತ ಸಂದರ್ಭದಲ್ಲಿ ಏನ್ ತಲೆ ಕೆಡ್ಸ್ಕೊಂಡ್ರಿ, ಡೈರೆಕ್ಟ್ DCP ಆಫೀಸ್ ಕೊಂಡೋಗ್ರಿ. ಅನ್ಯಾಯವನ್ನ ಮಾಡಿದ್ರೆ ಬೂಟ್ ಅನ್ನೋದು FIR ಒಳಗಾಗ್ತಾರೆ. ಎಲ್ಲ ನಾನ್ ಬೇಲೆಬಲ್ ಕೇಸಸ್ ಇಲ್ಲ, ಎಲ್ಲ ನಾನ್ ಬೇಲೆಬಲ್ ಕೇಸು 30 ದಿನ ಜೈಲೇ ಎಲ್ಲ ಗತಿ. ಹಂಗಾಗಿ ದಯಮಾಡಿ ನಿಮ್ಗೆ ಯಾರಾದ್ರೂ ಬರೋದು ಲಿಟಿಗೇಷನ್, ಸಾವಿರಾರು ಜನ ಲಾಯರ್ ಆಫೀಸಲ್ಲಿ ಲಕ್ಷಾಂತರ ಜನ ಕ್ಲೈಂಟ್ಸ್ ಹೋಗ್ತಾರೆ. ನಮ್ಮಲ್ಲಂತೂ ಲಕ್ಷಾಂತರ ಹೆಕ್ಟೇರ್ಗಳಷ್ಟು ರೆವಿನ್ಯೂ ಸೈಟ್ಸ್ ಅನ್ನ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈಗ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಜಾಗ ನಮ್ದು ತಮ್ಮದು ಅನ್ನಂತ ಬಂದರದಲ್ಲಿ ಈ ತರ ಕಾದಾಟಗಳಾಗದಿದೆಯಲ್ಲ. ಏನ್ ನೋಡಿ, ಈಗ ಏನಾಗುತ್ತೆ ದೌರ್ಜನ್ಯಗಳು. ಈಗ ಅವ್ರು ಸರಿ ನಮ್ ಸರಿ ಅಂತ ಹೇಳಕ್ಕಾಗಲ್ಲ. ನಾವು ಜಾಗ ರಿಜಿಸ್ಟರ್ ಆಗಿದೆ, ನಮ್ಮದೇ, ನಮಗೆ ಬೇಕೇ ಬೇಕು ಅಂತ ನಾವು ಕೂತ್ಕೋತೀವಿ. 3 RDC ತಗೊಂಡ್ ಬಂದ್ಬಿಟ್ಟವ್ರೆ. ಇದನ್ನ ನಾವೇನ್ ಹೇಳೋದು? ಈಗ ಇವೆಲ್ಲ ಏನಾಗುತ್ತೆ, ವಾದ ವಿವಾದಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ದಯಮಾಡಿ BBMP ಅಥವಾ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ಸೈಟ್ ಅನ್ನ ಖರೀದಿ ಮಾಡುವಂತ ಸಂದರ್ಭ, ಅದು BBMP ವ್ಯಾಪ್ತಿನಲ್ಲಿ RTC ಅನ್ನ ನಲ್ಲನ್ವೈಸ್ ಮಾಡಿದ್ದಾರೆ. ಅದು ಬೆಲೆ ಇಲ್ಲ. RTCಗೆ, MRಗೆ, ಸ್ಕೆಚ್ಗೆ ಬೆಲೆ ಇಲ್ಲ. ಈಗ ನಾನು ಕಾನೂನು ಹೇಳ್ಬಿಟ್ಟಿದೆ. ಈಗ ಅವರು ಅದನ್ನ ನಲ್ಲನ್ವೈಡ್ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತಾ ಇರೋದು. ಈಗ BBMP ಇಂದ ಸ್ಕೆಚ್ ಆದ್ಮೇಲೆ ಇವ್ರ ಹೆಸರಿಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಬೇಕು. ಈಗ ಇವ್ರ ಹೆಸರುಗಳು ಸೇಲ್ ಡೀಡ್ ಆಗಬೇಕು. ಸೇಲ್ ಡೀಡ್ ಆದ್ಮೇಲೆ ಈ ಖಾತಾ ಆಗಬೇಕು. BBMP ಈ ಖಾತಾ ಆದ್ಮೇಲೆ ಆ ಜಾಗ ಅದು ಬಂತು ಅಂತ ಅರ್ಥ. ಈ ಜಾಗಗಳೆಲ್ಲ ಅವ್ರ ಹೆಸರಿಗೆ ನೀವು ತಗೊಳ್ತಿರಲ್ಲ, ಅವ್ರ ಹೆಸರಿಗೆ ಈ ಖಾತಾ ಆದ್ಮೇಲೆ ನೀವು ಪರ್ಚೇಸ್ ಮಾಡಿ. ಈ ಖಾತಾ ಇಲ್ಲದ ಜಾಗಗಳನ್ನ ದಯಮಾಡಿ ಯಾರು ತಗೊಳ್ಳೇಬೇಡಿ. ಇದು ಸಾರ್ವಜನಿಕವಾಗಿ ನಾನು ಸೈಟ್ ತಗೊಳ್ಳೋರಿಗೆ ಒಂದು ರೆವಿನ್ಯೂ ಒಂದು ದಾಖಲಾತಿಯನ್ನು ನಾನು ಹೇಳ್ತಾ ಇದ್ದೀನಿ. ನೀವೇನಾದ್ರು ತಗೋಬೇಕು, ಅಕಸ್ಮಾತ್ ನಾವು ಈ ಖಾತೆ ಕೊಟ್ಟಿದ್ದೀನಿ, ಒಂದು 15 ದಿನ 30 ದಿನ ಬಿಟ್ಟು ಬನ್ನಿ, ಒಂದು 10 ಲಕ್ಷ ಅಡ್ವಾನ್ಸ್ ಕೊಟ್ಬಿಡಿ ಅಂತಾರಲ್ಲ ಎಲ್ಲ ಡೆವಲಪರ್ಸ್, ರೆವಿನ್ಯೂ ಎಸ್ಟೇಟ್ ಡೆವಲಪರ್ಸ್ ಏನಿರ್ತಾರೆ, ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಇದೇ ಕೆಲಸ ಮಾಡೋದು. ಏನಾಗುತ್ತೆ, ಒಂದಷ್ಟು ರೆವಿನ್ಯೂ ಲೇಔಟ್ಸ್ ಮಾಡಿ ಸಮಸ್ಯೆಗಳಾಗ್ತದೆ. ಹಂಗಾಗಿ ಸ್ನೇಹಿತರೆ, ಯಾರೇ ಅದನ್ನು ಸಹ ಸ್ವಾಧೀನದಲ್ಲಿರಬೇಕು. ರೆವಿನ್ಯೂದು ಜಾಗ ಆಗಿರಲಿ, ರೆವಿನ್ಯೂ ಆಗಿರಲಿ, ಕನ್ವರ್ಷನ್ ಆಗಿರಲಿ, ಈ ಖಾತೆ ಆಗಿದ್ರೆ ಮಾತ್ರ ನೀವು ಜಾಗಗಳನ್ನು ತಗೊಳ್ಳಿ.
ಇಲ್ಲ ರೀ ಈ ಖಾತ ಅಲ್ಲದ ಜಾಗಗಳನ್ನ ದಯಮಾಡಿ ಯಾರು ಪರ್ಚೇಸ್ ಮಾಡಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.